ಬನ್ನಿ, ಇಲ್ಲಿ ಒಂದು ಪ್ರಾಚೀನವಾದ ಕಲ್ಯಾಣಿ ಇದೆ, ನೋಡೋಣ. ನಾವು ದೇವಸ್ಥಾನ ಎಲ್ಲ ನೋಡಿ ಮುಗಿಸಿ ಕಲ್ಯಾಣಿ ಅಂತ ಹೊರಟ್ವಿ. ಇದೇ ನೋಡಿ ಸುವರ್ಣಮುಖಿ ಕಲ್ಯಾಣಿ. ಇತಿಹಾಸಕಾರರ ಪ್ರಕಾರ ಇದು ವಿಜಯನಗರ ಸಾಮ್ರಾಜ್ಯ ಕಾಲದ್ದು 14-16ನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ ಅಂತಾರೆ. ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದ್ರೆ ಹಲವಾರು ಚರ್ಮ ರೋಗಗಳು ವಾಸಿಯಾಗುತ್ತಂತೆ. ಈ ಕಲ್ಯಾಣಿಗೆ ಒಂದು ಪೌರಾಣಿಕ ಕಥೆ ಕೂಡ ಇದೆ. ಏನಂದ್ರೆ, ಮಹಾಭಾರತದ ಕೊನೆಯ ಸಮಯದಲ್ಲಿ ಪಾಂಡವರ ಮುಂದಿನ ಪೀಳಿಗೆಯವರಾದ ಪರೀಕ್ಷಿತ ಮಹಾರಾಜರನ್ನ ತಕ್ಷಕ ಅನ್ನೋ ಹಾವು ಕಚ್ಚಿ ಸಾಯಿಸುತ್ತೆ. ಅದರಿಂದ ಕೋಪ ಮಾಡಿಕೊಂಡ ಅವರ ಮಗ ಜನಮೇಯ ಜಯರಾಜ ಸರ್ಪಯಾಗ ಮಾಡಿ ಅಲ್ಲಿರೋ ಲಕ್ಷಾಂತರ ಹಾವುಗಳನ್ನ ಸಾಯಿಸ್ತಾರೆ. ಸರ್ಪಯಾಗ ಮಾಡಿ ಅಲ್ಲಿರೋ ಲಕ್ಷಾಂತರ ಹಾವುಗಳನ್ನ ಸಾಯಿಸಿದ್ಮೇಲೆ ಅವರಿಗೆ ಸರ್ಪದೋಷ, ಚರ್ಮರೋಗ ಕೂಡ ಬರುತ್ತೆ. ಅದರ ಪರಿಹಾರಕ್ಕೋಸ್ಕರ ಎಲ್ಲಾ ತೀರ್ಥ ಕ್ಷೇತ್ರಕ್ಕೂ ಅವ್ರು ಹೋಗಿ ಬಂದ್ರು ಅವ್ರಿಗೆ ಏನು ವಾಸಿ ಆಗಲ್ಲ. ಕೊನೆಗೆ ಅವರು ಈ ಜಾಗಕ್ಕೆ ಬಂದಾಗ ಅವ್ರ ಜೊತೆ ಒಂದು ನಾಯಿ ಕೂಡ ಇರುತ್ತೆ. ಅಲ್ಲಿರೋ ಬಿಸಿಲಿಗೆ ನೀರೊಳಗೆ ಮುಳುಗಿ ಎದೊಳತಂತೆ ನಾಯಿ. ಆ ಎದ್ದಿ ಮೈ ಒದರ್ಕೊಂಡಾಗ ಅದ್ರ ಮೇಲಿದ್ದ ಹನಿಗಳು ರಾಜನ ಮೇಲೆ ಬೀಳುತ್ತಂತೆ. ತಕ್ಷಣ ಚರ್ಮರೋಗ ವಾಸಿ ಆಗುತ್ತಂತೆ. ಕಲ್ಯಾಣಿ ಎಲ್ಲ ನೋಡ್ ಮುಗಿಸಿ ಅಲ್ಲೇ ಬೋಂಡಾ ಬಜ್ಜಿ ವಾಟರ್ ಬಾಟ್ಲ್ ಎಲ್ಲ ಮಾರ್ತಾ ಇದ್ರು. ತಕೊಂಡ್ ಬೆಟ್ಟದ ಮೇಲೆ ಹೋದ್ವಿ. ಬೆಟ್ಟದ ಮೇಲೆ ಹೋಗಿ ನೇಚರ್ ನೋಡ್ತಾ ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲಿಂದ ಹೊರಗಡೆ ಹೊರಟ್ವಿ. ಅಲ್ಲಿ ನಾನು ತಕೊಂಡಿದ್ದಂತ ವಾಟರ್ ಬಾಟ್ಲ್ನ ಕಾಡೊಳಗೆ ಹಾಕಿಲ್ಲ, ಅದನ್ನ ತಗೊಂಡ್ಬಂದು ಹೊರಗಡೆ ಹಾಕ್ತೆ. ನೀವು ಕೂಡ ಕಾಡ್ಗೆ ಹೋದಾಗ ಪ್ಲಾಸ್ಟಿಕ್ನ ಹಾಕ್ಬೇಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದಿರ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬಾಯ್.